ಹಾಯ್ ಫ್ರೆಂಡ್ಸ್, ನಾನು ನಮ್ಮ ಹಸ್ಬೆಂಡು ಮುನ್ನ 3 ಜನನೂ ಮಾಡಿ ಮೇಲೆ ಬಂದಿದ್ದೀವಿ. ಏನಕ್ಕಂತಂದರೆ ಮೇಲೆ ನಾವು ಬೆಳೆದಂತಹ ತರಕಾರಿಯನ್ನು ಕಟ್ ಮಾಡೋಣ ಅಂತ ನಮ್ಮ ಹಸ್ಬೆಂಡ್ ತೋರಿಸಿದ್ದಾರೆ. ನೋಡಿ ಅವರೆಕಾಯಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಲಾಸ್ಟ್ ವೀಡಿಯೋಲಿ ತೋರಿಸಿದ್ದೆ 1 kg ಅಷ್ಟು ಅವರೆಕಾಯಿ ಸಿಗತ್ತೆ ಅಂತ ಅಂದ್ಬಿಟ್ಟು. ಸೊ ಇಲ್ಲ ರೀ, 1 kgಗಿಂತ ಕಡಿಮೆನೇ ಇತ್ತು ಆ್ಯಕ್ಚುಲಿ ಅದು. ಯಾಕಂತಂದರೆ ಇಲ್ಲಿ ಗಾಳಿ ಜಾಸ್ತಿ ಇರೋದ್ರಿಂದ ಚಿಕ್ಕದಾಗಿ ಅವರೆಕಾಯಿ ಬೆಳೆದಿದ್ರೆ ಆ ಗಾಳಿ ಜೋರಕ್ಕೆ ತುಂಬ ಬಿದ್ದೋಗಿದೆ. ಅದಕ್ಕಾಗಿ ಕಡಿಮೆ ಬೆಳೆ ಬಂದಿದೆ. ಇನ್ನೊಂದು ಏನಂತಂದರೆ ತುಂಬ ಖುಷಿ ಆಗುತ್ತೆ ನಮ್ಮ ಕೈಯಿಂದ ನಾವು ಬೆಳೆದು ಈ ರೀತಿ ತರಕಾರಿಗಳನ್ನ ಕಟ್ ಮಾಡಬೇಕು ಅಂದರೆ ಒಂದು ರೀತಿ ಖುಷಿ. ಅಂದರೆ ನಾವು ಯಾವುದೇ ಔಷಧಿಯನ್ನು ಹಾಕ್ತಿರ್ಲಿಲ್ಲ, ಆದರೂ ಇದು ಇಷ್ಟು ನೀಟಾಗಿ ಇಷ್ಟು ಚೆನ್ನಾಗಿ ಬೆಳೆದಿದೆ ಅಂತಂದರೆ ಒಂಥರ ಖುಷಿ ಆಗ್ತಿದೆ. ಇನ್ನು ಮುಂದೆ ಇದಕ್ಕೆಲ್ಲ ನೀಟಾಗಿ ಔಷಧಿ ಎಲ್ಲ ಹಾಕಿ ಇನ್ನೂ ನೀಟಾಗಿ ನೋಡ್ಕೋಬೇಕು ಅಂದ್ಕೊಂಡಿದ್ದೀವಿ. ನೋಡಿ ಎಷ್ಟು ತರಕಾರಿ ಸಿಗುತ್ತೆ, ನಾವು ಮಾಡಿ ಮೇಲೇ ಎಷ್ಟು ಫೆಸಿಲಿಟೀಸ್ ಮಾಡ್ಕೋಬೋದು ತರಕಾರಿಗೋಸ್ಕರ. ನೀಟಾಗಿ ಇಟ್ಕೊಂಡು ನಾವು ಯಾವ ತರಕಾರಿ ಬೇಕಂದ್ರೂ ಬೆಳ್ಕೋಬಹುದು. ಆದ್ದರಿಂದ ನಾವು ಅವರೆಕಾಯಿ ಒಂದೇ ಅಲ್ಲ, ಇನ್ನು ಹಲಸಿಂದವನ್ನು ಸಹ ನಾವು ಕಿತ್ಕೊತೀವಿ. ಕಿತ್ತು ಎಲ್ಲ ತರಕಾರಿಗಳನ್ನು ಸೇರಿ ಸಾರು ಮಾಡಬೇಕಂತ ಇವತ್ತು ಫಿಕ್ಸ್ ಆಗಿದ್ದೀವಿ. ಹಾಗಾಗಿ ಎಲ್ಲ ತರಕಾರಿಗಳನ್ನು ಇವತ್ತು ಎಷ್ಟೇ ಸಿಗಲಿ ಅಷ್ಟು ಸೇರಿ ನಾವು ಸಾರು ಮಾಡಬೇಕಂತ ಫಿಕ್ಸ್ ಆಗಿದ್ದೀವಿ. ಅದನ್ನೆಲ್ಲ ಮಾಡಿ ತಿಂತೀವಿ, ಸರಿನಾ? ನೀವು ಅಷ್ಟೇ ನಿಮ್ಮ ಮಾಡಿ ಮೇಲೆ ಏನಾದರೂ ಸ್ಪೇಸ್ ಇದ್ದರೆ ಚಿಕ್ಕ ತರಕಾರಿ ಗಿಡಗಳನ್ನು ನಾಟಿ ಬೆಳೆಯನ್ನು ಬೆಳೀರಿ. ಆವಾಗ ಕಿತ್ತೋ ಸಮಯದಲ್ಲಿ ಎಷ್ಟು ಖುಷಿ ಅನ್ಸತ್ತಂದರೆ, ನಾವು ಬೆಳೆದಿರುವಂತಹದ್ದು ಅಂತ ಅಂದ್ಬಿಟ್ಟು ಒಂದು ರೀತಿ ಇದು ಇರುತ್ತೆ, ಒಂದು ರೀತಿ ಅನ್ನೋದು ಖುಷಿ ಇರುತ್ತೆ, ಸರಿನಾ? ಇಲ್ಲಿ ನೋಡಿ ಮಧ್ಯದಲ್ಲಿ ಮುನ್ನ ಬರ್ತಾನೆ, ಓಡಾಡ್ತಾ ಇರ್ತಾನೆ. ಅವನು ಇವತ್ತು ಯಾವುದೂ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೆ ನೋಡಿ ಅವನು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ.